ಓಕೆ ಗಾಯ್ಸ್, ನಿನ್ನೆ ಬಿಗ್ ಬಾಸ್ ಮನೇಲಿ ಸ್ಪಂದನ ಅವರು ಕಾಲ್ ಮುರ್ಕೊಂಡಿದ್ದಾರೆ. ಸೊ ಇದು ನಿಜ ಸುಳ್ಳು ಡೌ ಮಾಡ್ತಾ ಇದ್ದಾರೆ ಅಥವಾ ನಿಜವಾಗ್ಲೂ ಆಗಿರ್ಬೋದು, ಕಾಲ್ ಮುರಿದೋಗಿರ್ಬೋದು, ಈ ಥರದ್ದು ಒಂದಷ್ಟು ಜನ ಮಾತಾಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗೆ ನಿನ್ನೆ ಬಿಗ್ ಬಾಸ್ ಮನೇಲಿ ಎಲ್ಲ ನಡೀತು, ಯಾಕೆ ಯಾರ್ಯಾರೆಲ್ಲ ಜಗಳ ಮಾಡ್ಕೊಂಡ್ರು, ಸ್ಪಂದನ ಕಾಲ್ ಮುರಿಯೋದಕ್ಕೆ ಕಾರಣ ಯಾರು, ಕಾಲ್ ಮುರಿಯೋದಕ್ಕೆ ಕಾರಣವಾದಂಥ ವ್ಯಕ್ತಿ ಯಾರು, ಈ ಒಂದಷ್ಟು ವಿಚಾರದ ಬಗ್ಗೆ ಈ ಒಂದು ವಿಡಿಯೋ. ಬನ್ನಿ ಡಿಸ್ಕಷನ್ ಶುರು ಮಾಡೋಣ. ನಿನ್ನೆ ಎಪಿಸೋಡಲ್ಲಿ ಏನೇನೆಲ್ಲ ನಡೀತು. ಮೊದಲನೇದಾಗಿ ಜೋಡಿ ಟಾಸ್ಕ್ ಫಿನಿಶ್ ಆಯಿತು. ಜೋಡಿ ಟಾಸ್ಕಲ್ಲಿ ಯಾರ್ಯಾರೆಲ್ಲ ಜೋಡಿ ಆಗಿದ್ರು ಅಂತ ನಿಮ್ಗೆ ಗೊತ್ತು. ಆಮೇಲೆ ನಮ್ಮ ಅಭಿಷೇಕ್ ಸ್ಪಂದನ ಆಗಿದ್ರು, ಅಶ್ವಿನಿ ಅವರು ಮತ್ತು ಮ್ಯೂಟೆಂಟ್ ರೋಗು ಅವರು, ಮಾಳು ಅವರು ಮತ್ತು ರಕ್ಷಿತಾ, ಗಿಲ್ಲಿ ಕಾವ್ಯ, ಸೂರಜ್ಜು, ರಾಶಿಕಾ. ಸೊ ಇವರೆಲ್ಲ ಜೋಡಿಗಳಾಗಿದ್ರು. ಇಷ್ಟು ಜನರಲ್ಲಿ ರಜತ್ ಮತ್ತು ಚೈತ್ರ ಅವರು, ಇಷ್ಟು ಜನ 6 ಜೋಡಿಗಳಿತ್ತು. ಒಬ್ಬ ವ್ಯಕ್ತಿ ಆಚೆ ಉಳ್ಕೊತಾರೆ, ಇನ್ನೊಬ್ಬ ಕಂಟೆಸ್ಟೆಂಟ್ ಬಂದು ನಮ್ಮ ಕ್ಯಾಪ್ಟನ್ ಆಗಿರ್ತಂತ ಧನುಷ್ ಅವರು. ಸೊ ಈ ಒಂದು ವಿಚಾರದಲ್ಲಿ ಇಷ್ಟು ಜನಕ್ಕೆ ಒಂದು ಟಾಸ್ಕ್ ಆಡಿರ್ತಾರೆ ಗೈಸ್. ಈಗ ಈ ಟಾಸ್ಕಲ್ಲಿ ಹೆಂಗಿರುತ್ತೆ ಅಂತಂದರೆ, ಕಾಲುಗಳಿಗೆ ಹಗ್ಗನ ಕಟ್ಕೊಂಡು ಇಬ್ಬರು ಕಾಲಿಗೆ ಸೇರಿ ಒಂದು ಹಗ್ಗ ಕಟ್ಟಿರ್ತಾರೆ. ಇಬ್ಬರು ಕೂಡ ಆ ಕಾಲನ್ನ ಎತ್ಕೊಂಡು ಒಂಟಿ ಕಾಲಲ್ಲಿ ಓಡೋಗ್ಬಿಟ್ಟು ದೊಡ್ಡ ದೊಡ್ಡ ಬಾಲ್ಗಳಿರ್ತವೆ, ಬಾಲ್ ಗೇಮ್ ಅಂತ ಹೇಳ್ಬೋದು. ಸೊ ಆ ಬಾಲ್ಗಳನ್ನ ತೊಗೊಂಡು ಬಂದು ಜೋಡಿಸ್ಕೋಬೇಕು. ಮೊದಲನೇದಾಗಿ ಇಷ್ಟು ಬಾಲ್ ಅಂತ ಹೇಳ್ತಾರೆ, ಅಷ್ಟು ಬಾಲ್ಗಳಲ್ಲಿ ಹೈಯೆಸ್ಟ್ ಬಾಲ್ಸ್ಗಳನ್ನ ಯಾರು ಕಲೆಕ್ಟ್ ಮಾಡ್ಕೊಂಡ್ಬರ್ತಾರೆ ಅವರು ಆ ಒಂದು ಸರೌಂಡಿಂಗಲ್ಲಿ ಇದ್ದಾಗ ಎಷ್ಟು ಬಾಲ್ಸ್ಗಳು ಕಲೆಕ್ಟ್ ಮಾಡ್ಕೊಂಡ್ಬರ್ತಾರೆ ಅದು. ಸೊ ಅಲ್ಲಿ ಒಂದು ಹುಲ್ಲು ಮತ್ತು ಹುಲ್ಲಲ್ಲಿ ಒಂದು ಚೌಕಟ್ಟಿದೆ. ಆ ಚೌಕಟ್ಟೊಳಗಡೆ ಒಂದಷ್ಟು ಬಾಲ್ಗಳನ್ನ ಇಟ್ಟಿರ್ತಾರೆ. ಆ ಬಾಲ್ಗಳಲ್ಲಿ ಒಂದಷ್ಟು ಬಾಲ್ಸ್ಗಳನ್ನ ತೊಗೊಂಡು ಬಂದು ಕಲೆಕ್ಟ್ ಮಾಡಬೇಕು. ಯಾರು ಹೈಯೆಸ್ಟ್ ಬಾಲ್ಸ್ಗಳನ್ನ ತೊಗೊಂಡ್ಬರ್ತಾರೆ ಅವರು ವಿಜೇತರಾಗ್ತಾರೆ. ಮೊದಲನೇದಾಗಿ 5 ಬಾಲ್ಗಳು ಇಟ್ಟಿದ್ದಾರೆ, ಅದಾದಮೇಲೆ 8 ಬಾಲ್ಗಳನ್ನ ಇಟ್ಟಿರ್ತಾರೆ. ಸೊ ಇದಿಷ್ಟು ಆಟ ಆಗುತ್ತೆ. ಇದನ್ನು ಧ್ರುವಂತ್ ಅವರು ಉಸ್ತುವಾರಿ ಮಾಡಬೇಕಾಗಿರುತ್ತೆ. ಕ್ಯಾಪ್ಟನ್ ಆಗಿದ್ದಂಥ ಧನುಷ್ ಅವರು ಈ ಒಂದು ಆಟನ ನೋಡ್ಕೋಬೇಕಾಗಿರುತ್ತೆ. ಸೊ ಇದು ಓಕೆ, ಆಟನೂ ಶುರುವಾಗಿ ಹೋಗುತ್ತೆ. ತುಂಬ ಜನ ಎಲ್ಲರೂ ಕೂಡ ಪೈಪೋಟಿಲಿ ಎಲ್ಲರೂ ಕೂಡ ಎತ್ಕೊಂಡು ಹೋಗ್ತಾ ಇದ್ದಾರೆ. ಕುಂಟು ಕುದುರೆಗಳು ಅಂತ ಹೇಳ್ಬೋದು, ಎಲ್ಲರೂ ಕೂಡ ಕುಂಟು ಕುದುರೆಗಳಾಗೋಗಿದ್ದಾರೆ. ಮಾಳು ಅಂತೂ ರಕ್ಷಿತನ್ನ ಕುರಿಮರಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಎಳ್ಕೊಂಡು ಹೋಗಿ 2 ಬಾಲ್ಗಳು ಹೈಯೆಸ್ಟಾಗಿ ಫಸ್ಟ್ ಅವರೇ ಹಾಕಿದ್ದು. ಅದಾದಮೇಲೆ ಗಿಲ್ಲಿ ಅವರು ಕೂಡ ಫಸ್ಟ್ ಆಟದಲ್ಲಿ 1 ಬಾಲ್ನ ಎತ್ಕೊಂಡ್ಬಂದರು. ಇದಾದಮೇಲೆ ನೆಕ್ಸ್ಟು ಇಲ್ಲಿ ತುಂಬ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಕಾಂಪಿಟೇಷನಲ್ಲಿ ಯಾರನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು ಅನ್ನೋದಕ್ಕೆ ರಜತ್ ಅವರು ತುಂಬ ಎಕ್ಸಾಂಪಲ್ ಆಗ್ತಾರೆ. ರಜತ್ ಅವರು ಯಾಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ನಾವು ಇಷ್ಟು ಜನ ಅನ್ಕೊತಾ ಇದ್ವಿ. ಅವರ ಒಂದು ಅನಿಸಿಕೆ ಪ್ರಕಾರ ಹೆಂಗಿದೆ ಅಂತಂದರೆ, ಸರಿಯಾಗಿರ್ತಕ್ಕಂಥ ವ್ಯಕ್ತಿನ ಎನಿಮಿಯಾಗಿ ಚೂಸ್ ಮಾಡ್ಕೋಬೇಕು, ವೀಕ್ ಇರೋರನ್ನ ಅಟ್ಯಾಕ್ ಮಾಡಬಾರ್ದು ಅನ್ನೋದು. ಸೊ ನಿನ್ನೆ ಅವರು ಮ್ಯೂಟೆಂಟ್ ರಘು ಅವ್ರನ್ನ ಅಟ್ಯಾಕ್ ಮಾಡ್ಕೊತಾರೆ. ಆಮೇಲೆ ರಾಶಿಕಾ ಅವ್ರನ್ನ ಫಸ್ಟ್ ಅಟ್ಯಾಕ್ ಮಾಡ್ಕೊತಾರೆ. ರಾಶಿಕಾ ಸೂರಜ್ ಜೊತೆ ಫಸ್ಟ್ ಪೈಪೋಟಿಗಳಿದ್ದಾರೆ, ಅವ್ರ ಜೊತೆ ಬಾಲ್ ಕಿತ್ಕೊಳ್ಳೋದು ನೋಡ್ತಾರೆ. ಸೊ ಆ ಒಂದು ಆಟದಲ್ಲಿ ಯಾವ ರೇಂಜಿಗೆ ಸೂರಜ್ ಅವ್ರು ಬಾಲ್ನ ಇಟ್ಕೊಂಡು ಕೂತ್ಕೋತಾರೆ ಅಂದರೆ, ಬಿಡೋದೇ ಇಲ್ಲ, ಅಪ್ಕೊಂಡು ಭೂಮಿಗೆ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಫೈನಲಿ ಅದು ನಮಗೂ ಇಲ್ಲ ನಿಮಗೂ ಇಲ್ಲ ನನಗೆ ಆ ಬಾಲ್ ವೇಸ್ಟ್ ಆಗೋಗುತ್ತೆ. ಸೊ ಇದಿಷ್ಟು ಆಗೋಗುತ್ತೆ. ಫೈನಲ್ ಫಸ್ಟ್ ರೌಂಡ್ ಮುಗಿದೋಗುತ್ತೆ. ಇನ್ನು ಸೆಕೆಂಡ್ ರೌಂಡಲ್ಲಿ 8 ಬಾಲ್ಗಳನ್ನ ಇಟ್ಟಿರ್ತಾರೆ. ಆ 8 ಬಾಲ್ಗಳಲ್ಲಿ ಯಾರು ಹೈಯೆಸ್ಟ್ ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅಂತ. ಸೊ ಈ ಆಟದಲ್ಲಿ ಎಲ್ಲರೂ ಕೂಡ 2 ಬಾಲ್ ಎತ್ಕೊಳ್ಳೋಂಥ ಬರದಲ್ಲಿ ಗಮನ ಹರಿಸ್ತಾ ಇದ್ರೆ, ಗಿಲ್ಲಿ ಕಾವ್ಯ 2 ಬಾಲ್ನ ಎತ್ಕೊಂಡು ಯಾರಿಗೂ ಕಣ್ಣಿಗೆ ಕಾಣಿಸದೇ ರೀತಿ ಎತ್ಕೊಂಡು ಹೋಗಿ ಗುರಿ ಮುಟ್ಟೆ ಬಿಡ್ತಾರೆ. ಸೊ ಫಸ್ಟ್ 3 ಬಾಲ್ಗಳನ್ನ ಹಾಕಿದಂಥವ್ರು ಇವರೇ ಆಗಿರ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ರಕ್ಷಿತಾ ಮತ್ತೆ ಮಾಳು. ಈಗ ಇನ್ನು ಉಳಿದಂಥ ಆಟದ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಇಲ್ಲಿ ಮ್ಯೂಟೆಂಟ್ ರೋಗು ಅವರು ಬಂದು ಮಾಳು ಅವ್ರ ಜೊತೆ ಇದ್ದಂಥ ಒಂದು ಬಾಲ್ಗಳನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆಗ ರಜತ್ ಅವ್ರು ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಸೊ ಇದಿಷ್ಟು ನಡೆದಿದೆ. ಇದಾದ್ಮೇಲೆ ಅಶ್ವಿನಿ ಅವರು ಬಾಲ್ನ ಟೀ ಶರ್ಟ್ ಒಳಗಡೆ ಹಾಕೊತಾರೆ. ಮ್ಯೂಟೆಂಟ್ ರೋಗು ಅವರು, ಆಮೇಲೆ ಅಶ್ವಿನಿ ಅವರು, ರಜತ್ ಅವರು, ಇವ್ರಗಳ ಮಧ್ಯೆ ಪೈಪೋಟಿ ನಡೀತಾ ಇದೆ. ಸೊ ಇದಿಷ್ಟು ಆಗೋಗಿದೆ ಗೈಸ್. ಇಲ್ಲಿ ಸೂರಜ್ ಅವರು ಕೂಡ ಅವರ ಟೀ ಶರ್ಟ್ ಒಳಗಡೆ ಬಾಲನ್ನು ಹಾಕೊಂಡಿದ್ದಾರೆ. ನೀವು ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಶ್ವಿನಿ ಅವರು ಟೀ ಶರ್ಟ್ ಒಳಗಡೆ ಕೈ ಹಾಕಂಗಿಲ್ಲ ಅಂತ. ಬಾಲ್ನ ಟೀ ಶರ್ಟ್ ಒಳಗಡೆ ಹಾಕೊಂಡ್ರೆ ಮತ್ತೆ ಟೀ ಶರ್ಟ್ ಒಳಗಡೆ ಕೈ ಹಾಕ್ದೆ ನೀನು ಪ್ಯಾಂಟ್ ಒಳಗಡೆ ಕೈ ಹಾಕಂತ ನೀವೊಂದ್ಸಲ ಥಿಂಕ್ ಮಾಡಿ ನೋಡಿ. ನನಗೆ ಅದು ನಗು ಬಂತು. ಟೀ ಶರ್ಟ್ ಒಳಗಡೆ ಬಾಲ್ ಹಾಕೊಂಡು ಎಲ್ರಿಗೂ ಕೂಡ ಬಾಲ್ ನೀಡಿದ್ದಾಗ ಬಾಲ್ಗೋಸ್ಕರ ಟೀ ಶರ್ಟ್ ಒಳಗಡೆ ಕೈ ಹಾಕಂಗಿಲ್ಲ ಅಂದ್ರೆ ಹೆಂಗಿರುತ್ತೆ. ಸೊ ಎಲ್ರಿಗೂ ಕೂಡ ಗೆಲ್ಲೋದು ಮುಖ್ಯ ಅಲ್ವಾ ಗೈಸ್. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಆ ಒಂದು ಆಟ ಫಿನಿಶ್ ಆಗುತ್ತೆ. ಬಟ್ ಈ ಒಂದು ಆಟ ಕೊನೆಯದಾಗಿ ಫಿನಿಶ್ ಆಗುವಂಥ ಸಂದರ್ಭದಲ್ಲಿ ರಾಶಿಕಾ ಈ ಒಂದು ಗೇಮಲ್ಲಿ ಯಾರಿದ್ದಾರೆ ಅಂತಂದರೆ, ರಾಶಿಕಾ, ಸೂರಜ್, ಆಮೇಲೆ ಮ್ಯೂಟೆಂಟ್ ರೋಗು ಅವರು, ರಜತ್ ಅವ್ರ ಟೀಮ್, ಇಷ್ಟು ಟೀಮ್ ಇದೆ. ಇದಿಷ್ಟು ಟೀಮ್ ಆದಮೇಲೆ ಓವರ್ ಆಲ್ ಕೊನೆಯದಾಗಿ ಕೊನೆ ಬಾಲ್ನ ಹೋಗಿ ಸೆಕೆಂಡ್ ರೌಂಡಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಎಸಿತಾರೆ. ಬಟ್ ಇಲ್ಲಿ ಲಾಸ್ಟ್ ಈ ಒಂದು ಜಗಳದಲ್ಲಿ, ಈ ಒಂದು ಜಗಳ ಏನು ನಡೀತು ಅಂದಲ್ಲ, ಸೂರಜ್ ಅವರು, ರಜತ್ ಅವರು, ಮ್ಯೂಟೆಂಟ್ ರೋಗು ಅವರು, ಈ ಒಂದು 3 ಟೀಮ್, ಅಭಿಷೇಕ್ ಅವರು, ಈ 4 ಟೀಮ್ಗಳ ಜಗಳದಲ್ಲಿ ಸ್ಪಂದನ ಅವರ ಕಾಲು ಸಿಗಾಕೊಂಡು ಇವರ ಕಾಲಿಗೆ ಏಟಾಗಿದೆ. ಸೊ ಹಂಗೇನಾದ್ರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು, ನಾನು ನೋಡ್ತೀನಿ ಒಂದ್ಸಲ ಯಾರಿಂದ ಅದು ಕಾಲು ಹರ್ಟ್ ಆಯಿತು ಅಂತಂದೇಳಿ. ಚೈತ್ರ ಅವರಿದ್ದಾರೆ ಪಕ್ಕದಲ್ಲಿ. ರಾಶಿಕಾ, ಐ ಥಿಂಕ್ ರಾಶಿಕಾಯಿಂದ ಆಗಿದೆ ಅಂತ ಅನ್ಸುತ್ತೆ ನನಗೆ, ಬಿಕಾಸ್ ಅವರೇ ಸ್ಪಂದನ ಅವರ ಪಕ್ಕದಲ್ಲಿ ಇದ್ದಿದ್ದು. ಸ್ಪಂದನ ಕಾಲ ಹರ್ಟ್ ಆಗೋದಕ್ಕೆ, ಪೈನ್ ಆಗೋದಕ್ಕೆ ಕಾರಣ, ಮೋಸ್ಟ್ಲಿ ಟ್ವಿಸ್ಟ್ ಆಗೋದಕ್ಕೆ ಕಾರಣ ರಾಶಿಕಾ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇಲ್ಲಿ ಆ ಒಂದು ಗುಂಪಲ್ಲಿ ಪಕ್ಕದಲ್ಲೇ ಇದ್ದಿದ್ದು ಅವಳೇನೆ.
ಸೊ ರಾಶಿಕಾಯಿಂದ ಕಾಲ್ ಟ್ವಿಸ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಏನೂ ಗೊತ್ತಿಲ್ಲದೆ ಇರೋ ತರ ದೂರದಲ್ಲಿ ಕೂತಿದ್ದಾಳೆ. ಒಂದ್ಸಲನೂ ಬಂದು ಹತ್ರದಲ್ಲಿ ವಿಚಾರಿಸ್ತಾ ಇಲ್ಲ. ಮೊದಲೇ ಸ್ಪಂದನ ಕಂಡ್ರೆ ರಾಶಿಕಂಗೆ ಆಗಲ್ಲ. ಬಟ್ ಇದನ್ನ ಫಿಸಿಕಲಿ ಈ ತರನು ಕೂಡ ಒಂದು ರಿವೆಂಜ್ ತೀರ್ಸ್ಕೋಬಹುದು ಅಂತಂದೇಳಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದೆ ಬಿಗ್ ಬಾಸ್ ಮನೇಲಿ. ಕಾಲ್ನೇ ಟ್ವಿಸ್ಟ್ ಮಾಡಿ ಇಟ್ಬಿಟ್ಲಿ ಅಮ್ಮ. ಪಕ್ಕ ಇದು ರಾಶಿಕಂದೇ ಕೆಲಸ. ಚೈತ್ರ ಅವ್ರಂತ ಆ ಕೆಲಸ ಮಾಡಲ್ಲ. ಅವ್ರ ಪಕ್ಕದಲ್ಲಿ ಇದ್ದಿದ್ದು ಆ ಒಂದು ಟೈಮಲ್ಲಿ ಅವಳೇನೆ. ರಾಶಿಕಾ ಮಾಡಿ ನೋಡಿ ಸೈಡಲ್ಲಿ ಹೋಗಿ ಆರಾಮಾಗಿ ಕೂತಿದ್ದಾಳೆ. ನಕ್ಬಿಟ್ರೆ ಇಲ್ಲಿ ಕಳ್ಳಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ನಗ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ಸ್ಪಂದನ ಅವರ ಕಾಲ್ ಟ್ವಿಸ್ಟ್ ಆಗಿದ್ದ ಕಾರಣ ರಾಶಿಕಾ ಅಂತ ಗೊತ್ತಾಯ್ತು. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಸ್ಪಂದನಾಗೆ ಕಾಲ್ ಟ್ವಿಸ್ಟ್ ಆಗಿರುತ್ತೆ. ಓಡಾಡೋದಕ್ಕಾಗೋದಿಲ್ಲ. ಏನೇನೋ ಟ್ರೈ ಮಾಡ್ತಾರೆ ಮಸಾಜ್ ಎಲ್ಲ ಮಾಡೋದಕ್ಕೆ. ಕೊನೆಗೆ ಇನ್ನೇನು ಆಗಲ್ಲ ಅಂತಂದೇಳಿ ಅವ್ರನ್ನ ಸ್ಟಿಚರ್ ಕರೆಸಿ ಹೊರಗಡೆಯಿಂದ ಬೌನ್ಸರ್ಸ್ ಕರೆಸಿ ಅಲ್ಲಿ ಟ್ರೀಟ್ಮೆಂಟಿಗೆ ಕಳಿಸ್ಕೊಡ್ತಾರೆ. ಇದಾದ್ಮೇಲೆ ಇಲ್ಲಿಗೆ ಆಟ ಸ್ಟಾಪ್ ಆಗುತ್ತೆ. ಮೋಸ್ಟ್ಲಿ ಇನ್ನೊಂದು ರೌಂಡ್ ಇತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿಗೆ ಒಂದು ಆಟ ಸ್ಟಾಪ್ ಆಗುತ್ತೆ. ಸೊ ಈಗ ಈ ಒಂದು ಆಟದಲ್ಲಿ ವಿಜೇತನ ಫೈಂಡ್ ಔಟ್ ಮಾಡಬೇಕಾಗಿರುತ್ತಲ್ಲ, ಈಕ್ವಲ್ ಆಗಿರುತ್ತೆ. ಮಾಳು ಅವ್ರದ್ದು ಮತ್ತೆ ಗಿಲ್ಲಿ ಕಾವ್ಯ ಅವ್ರದ್ದು ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಉಳಿದಂಥ ಕಂಟೆಸ್ಟೆಂಟ್ಗಳು ಬಂದು ಅವರ ಬಾಲ್ಗಳನ್ನ, ಯಾರು ಜಾಸ್ತಿ ಬಾಲ್ಗಳಿದ್ದಂಥ ಗಿಲ್ಲಿ, ಕಾವ್ಯ, ಮಾಳು, ರಕ್ಷಿತಾ, ಇವರಲ್ಲಿ ಯಾರಿಗೆ ನಿಮ್ಮ ಬಾಲ್ನ ಕೊಡ್ತಿರೋ ಅವರು ಈ ಒಂದು ಸುತ್ತಿನ ಈ ಒಂದು ಆಟದಲ್ಲಿ ವಿನ್ನರ್ ಆಗ್ತಾರೆ ಅಂತ ಹೇಳಿರ್ತಾರೆ. ಸೊ ಈಗ ನೋಡ್ಕೊಂಡಾಗ ನನಗೆ ತುಂಬ ಬೇಜಾರಾದಂಥದ್ದು, ತುಂಬ ಇಲ್ಲೂ ಕೂಡ ಇನ್ನೂ ಗಿಲ್ಲಿ ಕಾವ್ಯ ಮೇಲೆ ದ್ವೇಷ ಇದೆ ಅಂತ ತೋರಿಸುವಂಥ ಒಂದಷ್ಟು ಪಾಯಿಂಟ್ಗಳಿದೆ. ಅದನ್ನ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಮತ್ತೆ ಮ್ಯೂಟೆಂಟ್ ರಘು ಬಂದು, ಮ್ಯೂಟೆಂಟ್ ರಘು ಅವ್ರಿಗೆ ಇತ್ತೀಚೆಗೆ ಅನ್ನೋದೇನು ಈ ವಾರ ಬಂದಾಗಿಂದ ಆಲ್ರೆಡಿ ಗಿಲ್ಲಿನ ಕಂಡ್ರೆ ಆಗ್ತಾನೆ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದನ್ನ ಇಲ್ಲಿ ಕೂಡ ತೋರಿಸ್ತಾರೆ. ಅವ್ರ ಪ್ರಕಾರ ರಕ್ಷಿತಾ ಮತ್ತೆ ಮಾಳೂರು ಕೊಡ್ತಾರೆ. ಈಗ ನಾನು ಮ್ಯೂಟೆಂಟ್ ರಘು ಅವ್ರ ಪರವಾಗಿ ಹೇಳೋದಾದ್ರೆ, ಮ್ಯೂಟೆಂಟ್ ರಘು ಅವ್ರನ್ನ ಲಾಸ್ಟ್ ವೀಕ್ ರಿಸ್ಕಲ್ ತಂದು ನಾಮಿನೇಟ್ ಮಾಡಿದ್ದು ಇದೇ ರಕ್ಷಿತಾ. ಇವತ್ತು ಅದೇ ರಕ್ಷಿತಾ ಪರವಾಗಿ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಗಿಲ್ಲಿ ಮೇಲೆ ಇರ್ತಕ್ಕಂಥ ಒಂದು ದ್ವೇಷ, ಒಳಗಡೆ ಗಿಲ್ಲಿ ಮೇಲೆ ಎಷ್ಟು ಸಿಟ್ಟಿದೆ, ಎಷ್ಟು ಭಯ ಇದೆ, ಎಷ್ಟು ರಚ್ಚಿದೆ ಅಂತ ಗೊತ್ತಾಯ್ತು ಅಲ್ಲಿ. ಇನ್ನು ಅಶ್ವಿನಿ ಗೌಡ ಅವ್ರಿಗೂ ಕೂಡ ರಕ್ಷಿತಾ ಜೊತೆ ಎಷ್ಟೆಲ್ಲ ಫೈಟ್ ಆಗಿದೆ. ಆದರೂ ಕೂಡ ಗಿಲ್ಲಿ ಕಾವ್ಯ ಮೇಲೆ ಇರುವಂಥ ಸಿಟ್ಟಿಗೆ ಅವರು ಅದನ್ನು ತೋರಿಸ್ಕೊಳ್ದೆ ನಾವು ಮಾಡೋರು ಕೊಡೋಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರು. ಅವರು ಅಶ್ವಿನಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಲಾಸ್ಟ್ ಟೈಮ್ ಅವ್ರು ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ನಮ್ಗೆ ತುಂಬ ಇಷ್ಟ ಆಯ್ತು ಅಂತ. ಅದೇ ಒಂದು ಪಾಯಿಂಟನ್ನು ಇಟ್ಕೊಂಡು ಮಾತಾಡ್ತೀನಿ ಈಗ. ಲಾಸ್ಟ್ ಟೈಮ್ ಮಾಳು ಕ್ಯಾಪ್ಟನ್ ಆಗಿದ್ದಾಗ ಇದೇ ಅಶ್ವಿನಿ ಅವ್ರು ಹೇಳಿದ್ರು, ಮಾಳು ಅವರೇ ನೀವು ಕೊಟ್ಟಂಥ ರೀಸನ್ಸ್ ನನಗೆ ತುಂಬ ನನಗೆ ನಿಜವಾಗ್ಲೂ ಬೇಜಾರಾಗಿದೆ, ಹರ್ಟ್ ಆಗಿದೆ. ನೀವು ಕ್ಯಾಪ್ಟನ್ಸಿ ಮಾಡೋದಕ್ಕೆ ಲಾಯಕ್ಕಿಲ್ಲ ಅಂತ ಅವ್ರು ಮಾತಾಡಿದ್ರು. ಹಾಗಾದ್ರೆ ಅವ್ರನ್ನ ಹೊರತುಪಡಿಸಿ ರಕ್ಷಿತನ್ ಏನಾದರೂ ಕ್ಯಾಪ್ಟನ್ ಆಗಬೇಕು ಅಂತ ಇವ್ರು ನೋಡಿದ್ರ ಗೊತ್ತಿಲ್ಲ. ಅದು ನೀವೇ ಥಿಂಕ್ ಮಾಡಬೇಕು. ರಕ್ಷಿತಾ ಕ್ಯಾಪ್ಟನ್ ಅಂದರೆ ಇನ್ನೂ ಎಷ್ಟು ವರ್ಸ್ಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ಇದಿಷ್ಟು ನಿನ್ನೆ ಆ ಒಂದು ಫಸ್ಟ್ ರೌಂಡ್ನ ಒಂದು ಆಟದಾಗಿತ್ತು. ಇನ್ನು ಎರಡನೇ ರೌಂಡಲ್ಲಿ, ಈಗ ಫಸ್ಟ್ ರೌಂಡಲ್ಲಿ ಯಾರು ಗೆಲ್ತಾರೆ ಅವರು ಒಂದು ಟೀಮನ್ನು ಆಚೆ ಇಡುವಂಥ ಒಂದು ಅವಕಾಶ, ಒಂದು ಪವರ್ನ ಅವ್ರು ಪಡ್ಕೊತಾರೆ. ಆ ಥರ ಬಂದಾಗ ಮಾಳು ಮತ್ತು ರಕ್ಷಿತಾ ಫಸ್ಟ್ ರೌಂಡಲ್ಲಿ ವಿನ್ ಆಗ್ತಾರೆ. ಇವರೆಲ್ಲರ ಒಂದು ಒಮ್ಮತದಿಂದ, ಇವರೆಲ್ಲರ ಒಂದು ವೋಟಿಂಗಿಂದ, ಇವ್ರ ಬಾಲನ್ನು ಅವ್ರು ಕೊಟ್ಟಿದ್ದರಿಂದ. ಸೊ ಆ ಥರ ನೋಡಿದಾಗ ಅವರು ಫಸ್ಟ್ ಹೊರಗಿಡ್ತಕ್ಕಂಥ ಒಂದು ಟೀಮ್ ಬಂದು ರಜತ್ ಅವರು ಮತ್ತು ಚೈತ್ರ ಅವರು. ಅವ್ರನ್ನ ಹೊರಗಡೆ ಇಟ್ಟು ಅವ್ರು ಹೇಳ್ತಾರೆ, ಈಗಷ್ಟೇ ಅವ್ರು ಬಂದಿದ್ದಾರೆ, ಅವ್ರಿಗೆ ಇನ್ನೂ ಸಾಕಷ್ಟು ಟೈಮ್ ಇದೆ, ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳು ಮೊದಲಿಂದ ಆಡ್ಕೊಂಡ್ ಬಂದಿದ್ದಾರೆ. ಆ ಥರ ನೋಡ್ಕೊಂಡಾಗ ರಕ್ಷಿತಾ ಮತ್ತೆ ಮಾಳು ಸೇರ್ಕೊಂಡು ಇವರಿಬ್ರು ಟೀಮನ್ನು ಆಚೆ ಇಟ್ಟಿದ್ದಕ್ಕೆ ಅವರು ಸಾಕಷ್ಟು ಬೇಜಾರಾಗಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರು ಬೇಜಾರು ಮಾಡ್ಕೊಂಡಿದ್ದು ಅವ್ರು ಕೊಟ್ಟಂತ ರೀಸನ್. ಕೊಟ್ಟಂತ ರೀಸನ್ ನಂಗೆ ತುಂಬಾ ಹರ್ಟ್ ಆಯ್ತು. ಯಾರು ಗೊತ್ತು, ಈ ವಾರ ನಾವು ಮನೆಗೆ ಹೋದ್ವಿ ಅಂದ್ರೆ ಒಂದು ಆಟನೂ ಆಡೋದಕ್ಕೆ ನಮ್ಗೆ ಅವಕಾಶ ಸಿಗ್ಲಿಲ್ಲ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ ಒಂದು ಅವಕಾಶ ಸಿಗ್ಲಿಲ್ಲ, ತುಂಬಾ ಹರ್ಟ್ ಆಗ್ತಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಬಿಗ್ ಬಾಸ್ ಮನೆಗೆ ಸ್ಪಂದನ ರಿಎಂಟ್ರಿ ಮಾಡ್ತಾರೆ. ಸ್ಪಂದನ ರಿಎಂಟ್ರಿ ಕೊಟ್ರು, ಕಾಲ್ಗೆ ಸ್ಟ್ರೆಚ್ ಎಲ್ಲ ಹಾಕಿ ಅವ್ರಿಗೆ ಫುಲ್ ಕಟ್ ಹಾಕ್ಬಿಟ್ಟು ಕಳಿಸಿದ್ರು. ಅದಾದ್ಮೇಲೆ ಸ್ಪಂದನ ರಿಎಂಟ್ರಿ ಮಾಡಿದ್ಮೇಲೆ ಸ್ಪಂದನ ಆಡೋದಿಕ್ಕಾಗಲ್ಲ. ಸೊ ಸ್ಪಂದನೆಯಿಂದ ಅಭಿಷೇಕ್ ಕೂಡ ಆಡೋದಿಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ಬಿಗ್ ಬಾಸ್ ಒಂದು ಆದೇಶ ಕೊಡುತ್ತೆ, ನೆಕ್ಸ್ಟ್ ಟಾಸ್ಕ್ನ ಆಡೋದಕ್ಕೆ ಒಂದು ಅವಕಾಶ ಇದೆ ಅಭಿಷೇಕ್ ಅವ್ರ ಜೊತೆ ಆಡೋದಕ್ಕೆ. ಹೊರಗಡೆ ಉಳಿದಿರ್ತಕ್ಕಂಥ ರಜತ್ ಮತ್ತೆ ಚೈತ್ರ ಅವರ ತಂಡದಿಂದ ಇರ್ತಕ್ಕಂಥ ಚೈತ್ರ ಅವರಿಗೆ ಆಡೋದಕ್ಕೆ ಒಂದು ಅವಕಾಶ ಇದೆ. ಯಾರ ಜೊತೆ? ಅಭಿಷೇಕ್ ಜೊತೆ ಆಡೋದಕ್ಕೆ ಒಂದು ಅವಕಾಶ ಇದೆ. ಅದು ಫೋರ್ಸ್ಫುಲ್ ಇಲ್ಲ, ನಿಮ್ಮ ಸ್ವ ಇಚ್ಛೆ ಇದ್ರೆ ಮಾತ್ರ ಅಂತ. ಸೊ ಆ ರೀತಿ ನೋಡಿದಾಗ ಸ್ಪಂದನ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸ್ಪಂದನ ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ಆಬ್ವಿಯಸ್ಲಿ ಒಪ್ಕೋತಾರೆ. ಸೊ ಈಗ ಚೈತ್ರ ಅವರು ಇವ್ರ ಜೊತೆ ಆಡ್ಬೇಕು, ಅಭಿಷೇಕ್ ಅವ್ರ ಜೊತೆ. ಬಟ್ ಗೆಲುವು ಸ್ಪಂದನಂಗೆ ಸೇರುತ್ತೆ. ಚೈತ್ರ ಅವ್ರು ಆಡಿ ಸ್ಪಂದನನ್ ಗೆಲ್ಲಿಸಿದಾಗ ಅದು ಆಟ ಅಷ್ಟೇ. ಆ ತರ ಅದು ಚೈತ್ರ ಅವ್ರಿಗೆ ಸಲ್ಲೋದಿಲ್ಲ. ಬಟ್ ಚೈತ್ರ ಅವ್ರಿಗೆ ಒಂದು ಒಳ್ಳೆ ಕ್ರೆಡಿಟ್ ಸಿಗುತ್ತೆ, ಅವ್ರನ್ನ ಪ್ರೂವ್ ಮಾಡ್ಕೊಳಕ್ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಓಕೆ, ಇದು ಒಂದು ಲೆಕ್ಕದಲ್ಲಿ ಒಳ್ಳೇದಂತ ಅನಿಸ್ತು ನನಗೆ. ಇದಾದ್ಮೇಲೆ ಎರಡನೇದಾಗಿ ಇನ್ನೊಂದು ಗೇಮ್ ಇತ್ತು. ಆ ಒಂದು ಗೇಮನ್ನು ಆಡ್ಸೋದಕ್ಕಿಂತ ಮುಂಚೆ, ಅಂದ್ರೆ ಅದು ನೆಕ್ಸ್ಟ್ ಡೇ ಗೇಮ್ ಆಗಿತ್ತಲ್ವಾ. ಸೊ ಆ ಒಂದು ಗೇಮನ್ನು ಆಡ್ಸೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗ್ತಾ ಇದ್ರು. ಆ ರಿಲ್ಯಾಕ್ಸ್ ಆಗುವಂತ ಸಂದರ್ಭದಲ್ಲಿ ಏನೇನೆಲ್ಲ ನಡೀತು. ಆಗ ರಾಶಿಕಾ ಮತ್ತೆ ಸೂರಜ್ ಅವ್ರು ಕೂತ್ಕೊಂಡು ಒಂದ್ ಕಡೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಮಲ್ಕೊಂಡು. ಅವ್ರು ಹೇಳ್ತಾ ಇದ್ದಾರೆ, ನಾವು ನಾಳೆ ಗೇಮ್ನ ಗೆಲ್ಲಬೇಕು, ಗೆದ್ಬಿಟ್ಟು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಗಿಲ್ಲಿ ಮತ್ತೆ ಕಾವ್ಯನ ಆಚೆ ಇಡಬೇಕು ಅಂತ. ಈ ಕಡೆ ಮಲಗಿದ್ದಂತ ಗಿಲ್ಲಿ ಮತ್ತೆ ಕಾವ್ಯ ಅಂದ್ರೆ ಎವ್ರಿ ಡೇ
ಸೂರಜ್ ಮತ್ತೆ ರಾಶಿಕಾ ಒಂದು ಜಾಗದಲ್ಲಿ ಕೂತ್ಕೋತಾ ಇದ್ರು, ಎಲ್ಲರೂ ಮಲಗದ ಮೇಲೆ ಮಿಡ್ ನೈಟ್ 3 ಗಂಟೆವರೆಗೂ ಒಂದು ಜಾಗದಲ್ಲಿ ಹೋಗಿ ಕೂತು ಮಾತಾಡ್ಕೊಂಡು ಕೂತ್ಕೋತಾ ಇದ್ರು. ಸೊ ಆ ಜಾಗದಲ್ಲಿ ಇವತ್ತು ಅವ್ರಿಗೆ ಉರಿಸ್ಬೇಕು ಅಂತಂದೇಳಿ ಅವರ ಪ್ರೈವೇಟ್ ಜಾಗದಲ್ಲಿ ಹೋಗಿ ಗಿಲ್ಲಿ ಕಾವ್ಯ ಕೂತು ಅವ್ರಿಗೆ ಉರಿಸ್ತಾ ಇದ್ರು. ಕೊನೆಗೆ ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ಇವರು ಆ ಜಾಗದಲ್ಲಿ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕೆ ನಮಗೆ ಈ ನೈಟು ಪ್ರೈವೇಟ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ, ಪ್ರೈವೇಸಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಗಿಲ್ಲಿ ಕಾವ್ಯ ಮೇಲೆ ಇರೋ ಸಿಟ್ಟನ್ನ ಯಾವ ರೀತಿ ತೋರಿಸ್ತಾಳೆ ರಾಶಿಕಾ ಅಂತಂದ್ರೆ, ನಾಳೆ ನಾವು ಗೆಲ್ಬೇಕು, ಗೆದ್ದು ಗಿಲ್ಲಿ ಮತ್ತೆ ಕಾವ್ಯನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಬೇಕು ಅಂತ ಡಿಸೈಡ್ ಆಗ್ತದೆ. ಇದಿಷ್ಟು ನಡೆಯುತ್ತೆ ಗೈಸ್. ಇದಿಷ್ಟು ಆದ್ಮೇಲೆ ಕೊನೆಯದಾಗಿ ಮತ್ತೆ ವಾಪಸ್ ಗಿಲ್ಲಿ ಕಾವ್ಯ ಎದ್ದು ಬಂದು ನಿಮ್ ಸೀಟ್ ನಿಮಗೆ ಬಿಟ್ಕೊಟ್ಟಿದೀವಿ, ನೀವು ಹೋಗ್ಬೋದು ಆರಾಮಾಗಿ, ಆ ಸೀಟ್ ಮೇಲೆ ನಿಮ್ಮ ಹೆಸರು ಬರ್ದಿದೆ ಹೋಗಿ ಅಂತ ಹೇಳಿ ಫನ್ನಿಯಾಗಿ ಹೇಳ್ಕೊಂಡು ಕಾಲು ಹೇಳ್ಕೊಂಡು ಹೊಟ್ಟೋಗ್ತಾರೆ. ಸೊ ಇದಿಷ್ಟು ಫಿನಿಶ್ ಆಗೋಗುತ್ತೆ ಗೈಸ್. ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಪ್ರೊಸೀಜರ್ ಏನೆಲ್ಲ ನಡೆಯುತ್ತೆ ಅಂತಂದ್ರೆ, ಇಲ್ಲಿ ರಕ್ಷಿತಾ ಬಗ್ಗೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಒಂದು ಪಾಯಿಂಟ್ ಹೈಲೈಟ್ ಆಗಿದೆ. ಏನಪ್ಪಾ ಅಂತಂದ್ರೆ, ಅವಳು ಟಾಸ್ಕ್ ಆಡ್ಬೇಕಾದ್ರೆ ಟಾಸ್ಕ್ ಆಡ್ತಾಳೆ, ತಿನ್ಬೇಕಾದ್ರೆ ತಿಂತಾಳೆ, ಮಾತಾಡ್ಬೇಕಾದ್ರೆ ಮಾತಾಡ್ತಾಳೆ, ಎಲ್ಲರೂ ಗುಂಪಲ್ಲಿದ್ದಾಗ ಹೋಗಿ ಮಾತಾಡ್ತಾಳೆ. ಅದಾದ್ಮೇಲೆ ಬಿಗ್ ಬಾಸ್ ಮನೇಲಿ ಹಗಲೊತ್ತಲ್ಲೇ ಹೋಗಿ ಮಲ್ಕೊಳಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಅವಳು ಏನ್ ಮಾಡ್ತಿದ್ದಾಳೆ ಅಂತಂದ್ರೆ, ಡ್ರೆಸ್ ಚೇಂಜ್ ಮಾಡೋಂತ ರೂಮ್ ಇದೆಯಲ್ವಾ, ಸೀಕ್ರೆಟ್ ರೂಮ್, ಅಲ್ಲೋಗಿ ರೆಸ್ಟ್ ಮಾಡ್ತಾ ಇದ್ದಾಳೆ. ಅಲ್ಲೋಗಿ 2 hours ಡ್ರೆಸ್ ಚೇಂಜ್ ಮಾಡ್ತೀನಿ ಅನ್ನೋ ರೀತಿ ಡೈಲಿ ಬಟ್ಟೆ ಎತ್ಕೊಂಡು ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಒಂದು 2 hour 1 hour ಹೋಗಿ ಮಲ್ಕೊಂಡ್ ಬಂದ್ಬಿಡೋದು. ಇದನ್ನ ಎವ್ರಿ ಡೇ ಮಾಡ್ತಾ ಇದ್ದಾಳೆ. ಇದನ್ನ ಗಿಲ್ಲಿ ನಟ ಅಬ್ಸರ್ವ್ ಮಾಡ್ಬಿಟ್ಟು ತಗೊಂಡ್ ಬಂದು ಕ್ಯಾಪ್ಟನ್ ಆಗಿದ್ದಂತ ಧನುಷ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಧನುಷ್ ಅವರು ಅದನ್ನ ಹೇಳೋದಕ್ಕೆ ಅಂತ ಒಂದ್ಸಲ ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಒಂದ್ಸಲ ಹೇಳೋದಕ್ಕೆ ಅಂತ ಹೋದಾಗ ಅವರು ಅದೇ ಒಂದು ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಇರ್ತಾರೆ. ಏನ್ ಮಾಡ್ತಿದ್ದಾರೆ ರಕ್ಷಿತಾ ಅಂತ ಕೇಳಿದ್ರೆ, ಡ್ರೆಸ್ ಚೇಂಜ್ ಮಾಡ್ತಾ ಇದೀನಿ. ಯಾಕೆ ಇವಾಗ ಡ್ರೆಸ್ ಚೇಂಜ್, ಇವಾಗಿನ ಡ್ರೆಸ್ ಚೇಂಜ್ ಮಾಡೋಂಥ ಸಮಯ ಇಲ್ವಲ್ಲ ಅಂತಂದ್ರೆ, ಆ ಟಾಸ್ಕ್ ಆಡ್ಬೇಕಲ್ಲ ಈಗ ನೆಕ್ಸ್ಟ್ ಟಾಸ್ಕ್ ಅದಕ್ಕೆ ಅಂತ. ಸರಿ ಆಯ್ತು ಅಂತಂದೇಳಿ ಆ ರೂಮಿಂದ ಆಚೆ ಬಂದ ಮೇಲೆ ನೋಡಿದ್ರೆ ಅವಳು ಯಾವ ಡ್ರೆಸ್ ಅಲ್ಲ ಒಳಗಡೆ ಹೋಗಿದ್ದು ಅದೇ ಡ್ರೆಸ್ ಅಲ್ಲೇ ಆಚೆ ಬರ್ತಾಳೆ. ಸೊ ಇದಿಷ್ಟು ನಡೆಯುತ್ತೆ. ಸೊ ರಕ್ಷಿತಾ ಬಗ್ಗೆ ಇದ್ದಂತ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ. ರಕ್ಷಿತಾ ಎಷ್ಟು ಮೈಗಳಿದ್ದಾಳೆ, ಎಷ್ಟು ಯಾಕೆ ಮಾಳುಣ್ಣ ಕ್ಯಾಪ್ಟನ್ ಆಗಿದ್ದಂತ ಸಂದರ್ಭದಲ್ಲಿ ರಕ್ಷಿತಾ ತಲೆ ಮೇಲೆ ತಣ್ಣೀರು ಉಳಿದಿದ್ರು, ಅದು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ರಿವೀಲ್ ಆಗಿದೆ. ಇದಿಷ್ಟು ನಡೆಯುತ್ತೆ ಗೈಸ್. ಇದಿಷ್ಟು ನಡೆದ ಮೇಲೆ ತುಂಬಾ ಹೈಲೈಟ್ ಅಂತ ವಿಚಾರಕ್ಕೆ ಬಂದ್ರೆ, ಇನ್ನೊಂದು ನೆಕ್ಸ್ಟ್ ರಿಂಗ್ ಗೇಮ್ ನಡೆಯುತ್ತೆ. ಸಿಂಗಲ್ ಆಗಿದ್ದಂತ ಧ್ರುವಂತ್ ಅವರು ಮೇಲಿಂದ ರಿಂಗ್ಗಳನ್ನ ಎಸಿಬೇಕು, ತುಂಬಾ ಹೈಟ್ ಇಂದ ಎಸಿಬೇಕು. ಆ ರಿಂಗ್ಗಳನ್ನ ಬಾಯ್ಸ್ ಟೀಮ್ ಒಂದ್ಸಲ, ಗರ್ಲ್ಸ್ ಟೀಮ್ ಒಂದ್ಸಲ, ಈ ತರ 2 ರೌಂಡ್ ಇರುತ್ತೆ. 2 ರೌಂಡ್ ಅಲ್ಲಿ ಯಾರು ಅತಿ ಹೆಚ್ಚು ರಿಂಗ್ಗಳನ್ನ ಹಿಡ್ಕೊಂತಾರೆ, ಭುಜಕ್ಕೆ ಟಚ್ ಮಾಡಿ ಹಿಡ್ಕೊಂತಾರೆ, ಅವರು ಬರೀ ಹ್ಯಾಂಡಲ್ ಹಿಡಿಯಂಗಿಲ್ಲ, ಕೈ ಒಳಗಡೆ ಸೇರಿಸ್ಬಿಟ್ಟು ಹಿಡ್ಕೋಬೇಕು. ಸೊ ಈ ತರ ಯಾರು ಅತಿ ಹೆಚ್ಚು ರಿಂಗ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು ನಿನ್ನೆ ಒಂದು ಆಟದಲ್ಲಿ ವಿನ್ ಆಗ್ತಾರೆ. ಇದಿಷ್ಟು ಆಗಿರುತ್ತೆ. ಯಾರಿಗಾದ್ರೂ ಒಬ್ರಿಗೆ ಕೆಟ್ಟದ್ ಬಯಸಿದ್ರೆ ನಮಗೂ ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೆ ಈ ಒಂದು ಆಟದಲ್ಲಿ ಒಂದು ನೀತಿ ಪಾಠ ಇದೆ, ಅದನ್ನ ನಿಮಗೆ ಹೇಳ್ತೀನಿ. ಇದಿಷ್ಟು ಆದ್ಮೇಲೆ ಫೈನಲಿ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಆಟದಲ್ಲಿ ಅಶ್ವಿನಿ ಅವರು ಮತ್ತೆ ನಮ್ಮ ಇವರು ಮ್ಯೂಟೆಂಟ್ ರಘು ಗೆಲ್ತಾರೆ. ಮ್ಯೂಟೆಂಟ್ ರಘು ಫಿಸಿಕಲಿ ಸ್ಟ್ರಾಂಗ್ ಅಂಡ್ ಹೈಟ್ ಇರೋದ್ರಿಂದ ಅವ್ರಿಗೆ ಬೇಗ ರಿಂಗ್ಗಳು ಸಿಗ್ತಾ ಇರುತ್ತೆ. ಸೊ ಅವ್ರು ಬೇಗ ಕ್ಯಾಚ್ ಮಾಡ್ಕೊಂತಾರೆ. ನೀವು ಅನ್ಬೋದು ಸೂರಜ್ ಅವರು ಇದಾರಲ್ಲ, ಅವ್ರಿಗೂ ಕೂಡ ಹೈಟ್ ಇದ್ದಾರೆ, ಅವರು ಕೂಡ ಪರ್ಸನಾಲಿಟಿ ಇದೆ, ಹೌದು, ಬಟ್ ಸ್ಟ್ರೆಂತ್ ಮ್ಯಾಟರ್ ಆಗುತ್ತೆ ಆಟದ ಒಂದು ಸ್ಕಿಲ್ ಮ್ಯಾಟರ್ ಆಗುತ್ತೆ. ಗಿಲ್ಲಿ ಎಷ್ಟೋ ಟ್ರೈ ಮಾಡಿದ್ರು ಕೂಡ ಇವ್ರು ಇರ್ತಕ್ಕಂಥ ಒಂದು ಬಲ್ಕಿಗೆ ಅವ್ನಿಗೆ ಅಷ್ಟು ಕಲೆಕ್ಟ್ ಮಾಡೋಕ್ಕಾಗಲ್ಲ. ಆದ್ರೂ ಕೂಡ ಅವನು 20 ರಿಂಗ್ಗಳನ್ನ ಕಲೆಕ್ಟ್ ಮಾಡಿರ್ತಾನೆ. ಇನ್ ಮಿಕ್ಕಂತವರೆಲ್ಲ 28 ಕಲೆಕ್ಟ್ ಮಾಡಿರ್ತಾರೆ, ಅದಾದ್ಮೇಲೆ 26 ಕಲೆಕ್ಟ್ ಮಾಡಿರ್ತಾರೆ, 22 ಕಲೆಕ್ಟ್ ಮಾಡಿರ್ತಾರೆ. ಸೊ ಫೈನಲಿ 32 ರಿಂಗ್ಗಳನ್ನ 30 ಅನ್ಕೊಂತೀನಿ, ಮೋಸ್ಟ್ಲಿ 30ಕ್ಕಿಂತ ಹೆಚ್ಚು ಮ್ಯೂಟೆಂಟ್ ರಘು ಅವರಾಗಿ ಅಶ್ವಿನಿ ಅವ್ರು ಕಲೆಕ್ಟ್ ಮಾಡಿ ನಿನ್ನೆ 2ನೇ ಟಾಸ್ಕ್ ಏನಿತ್ತು, ರಿಂಗ ರೋಸ್ ಟಾಸ್ಕ್ ಏನಿತ್ತು, ಅದನ್ನ ವಿನ್ ಆಗಿದ್ದಾರೆ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದ ಮೇಲೆ ಈಗ ಅಶ್ವಿನಿ ಅವರಿಗೆ ಮತ್ತೆ ಮ್ಯೂಟೆಂಟ್ ರಘು ಅವ್ರಿಗೆ ಒಂದು ಪವರ್ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ, ಯಾರನ್ನ ಆಚೆ ಆಡಕ್ಕೆ ಇಷ್ಟಪಡ್ತಾರೆ, ಒಂದು ಟೀಮನ್ನು ಅವ್ರು ಆಚೆ ಇಡಬೇಕು. ಸೊ ಆ ರೀತಿ ನೋಡ್ಕೊಂಡಾಗ ಆ ರೀತಿ ಒಂದು ಟೀಮ್ ಯಾವ ಒಂದು ಟೀಮನ್ನು ಅವ್ರು ಆಚೆ ಇಡ್ತಾರೆ ಅದನ್ನ ನೀವು ಕಮೆಂಟ್ ಅಂತ ತಿಳಿಸಿ. ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಶುರು ಮಾಡಿ ಲಾಸ್ಟ್ ಅಲ್ಲಿ ಅವ್ರು ಯಾವ ಒಂದು ಟೀಮನ್ನು ಆಚೆ ಇಟ್ಟರು ಅಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಬಗ್ಗೆ ನಾನು ಮಾತಾಡ್ಬೇಕು. ಈ ಒಂದು ಆಟ ಮುಗಿದ ಮೇಲೆ ಇನ್ನೊಂದು ರಿವೀಲ್ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಿತಾ ಸ್ವಲ್ಪ ಹೊತ್ತು ಕಾಣೆಯಾಗಿ ಹೋಗಿರ್ತಾಳೆ, ಆಲ್ಮೋಸ್ಟ್ ಅವರ್ಗಟ್ಲೆ ಕಾಣೆಯಾಗಿ ಹೋಗಿರ್ತಾಳೆ. ಅವಳನ್ನ ನೋಡ್ಕೊಂಡು ಅವಳು ಎಲ್ಲಿದ್ದಾಳೆ ಅಂತ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದಾರೆ. ಸೊ ಇಲ್ಲಿ ಅವಳು ಎಲ್ಲಿ ಕಾಣಿಸ್ಕೊತಾ ಇದ್ದಾಳೆ ಅಂತ ನೋಡಕ್ ಹೋದ್ರೆ, ಅವಳು ಆಕ್ಚುಲ್ ಆಗಿ ಹೋಗ್ಬಿಟ್ಟು ವಾಶ್ರೂಮ್ ಅಲ್ಲಿ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಸೊ ಇದಕ್ಕೆ ಪನಿಷ್ ಮಾಡ್ಲೇಬೇಕಲ್ಲ. ಸೊ ಹಾಗಾಗಿ ಕ್ಯಾಪ್ಟನ್ ಆಗಿದ್ದಂತ ಧ್ರುವಂತ್ ಅವರು ಅವ್ರಿಗೆ ಪನಿಷ್ ಮಾಡ್ತಿರ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕರ್ಕೊಂಡು ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವ್ರನ್ನ ಹದ್ದುತ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವ್ರನ್ನ ಮುಳುಗಿಸ್ಬಿಟ್ಟು ಅವ್ರಿಗೆ ಪನಿಷ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ ನೀನು ಈ ರೀತಿ ಮಾಡಂಗಿಲ್ಲ ಅಂತ. ಓಕೆ, ರಕ್ಷಿತಂಗೊಳ್ಳೆ ಪನಿಷ್ಮೆಂಟ್ ಆಗ್ಬೇಕಾಗಿತ್ತು. ಇತ್ತೀಚೆಗೆ ರಕ್ಷಿತಾ ಸ್ವಲ್ಪ ಒರಿಜಿನಲ್ ಮುಖಗಳು ಆಚೆ ಬರ್ತಾ ಇದೆ. ಬರ್ಲಿ ಇದನ್ನ ನಾನು ಕೇಳ್ಕೊಂತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಂದ್ರೆ, ನಾನು ಇಲ್ಲಿಗೆ ನಿನ್ನೆ ಒಂದು ಟಾಸ್ಕ್ ಫಿನಿಶ್ ಆಗುತ್ತೆ. ಅಶ್ವಿನಿ ಅವ್ರು ಯಾವಾಗ ಗೆಲ್ತಾರೆ ಅಲ್ಲಿಗೆ ಒಂದು ಟಾಸ್ಕ್ ಫಿನಿಶ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನೀವು ಹೈಲೈಟ್ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಹೈಲೈಟ್ ಮಾಡ್ಕೋಬೇಕಾಗಿರೋದೇನಪ್ಪಾ ಅಂತಂದ್ರೆ, ಒಂದು ರಕ್ಷಿತಾ ಬಗ್ಗೆ, ಆಮೇಲೆ ಸ್ಪಂದನ ಒಂದು ಕಾಲ್ ಟ್ವಿಸ್ಟ್ ಆಗಿದ್ರ ಬಗ್ಗೆ. ಸ್ಪಂದನ ಕಾಲ್ ಟ್ವಿಸ್ಟ್ ಆಗಿ ಅವಳು ಆಚೆ ಬಂದು ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾ ತುಂಬಾ ಸಲ ಅಳ್ತಾ ಇರ್ತಾಳೆ, ಕಣ್ಣೀರ್ ಹಾಕ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಗಿಲ್ಲಿ
ಅವಳಿಗೆ ಪುಷ್ಪ ಸಾಂಗ್ ಹೇಳ್ಕೊಂಡು ಅವಳು ಯಾವ ರೀತಿ ನಡೀತಾಳೆ ಅದನ್ನ ಇಮಿಟೇಟ್ ಮಾಡ್ಕೊಂತ ಶ್ರೀವಲ್ಲಿ ಸಾಂಗನ್ನ ಹೇಳ್ಕೊಂಡು ಅವಳ ಎದುರುಗಡೆನೆ ಡ್ಯಾನ್ಸ್ ಮಾಡೋವಂಥದ್ದು. ಇದು ಹೇಳಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಗಿಲ್ಲಿಗೆ ಎಫೆಕ್ಟ್ ಆಗ್ಬೋದು. ನನಗೆ ಕಾಲು ನೋವಾಗಿದ್ದಾಗ ನನ್ನನ್ನು ಆಡ್ಕೊಂಡ ಅನ್ನೋ ರೀತಿನೂ ತಗೋಬಹುದು. ಬಿಕಾಸ್ ಅವ್ನು ಮಾಡಿದ್ದು ಕಾಮಿಡಿಗೆ, ಸ್ಪಂದನ ನಗ್ಸೋದಕ್ಕೆ. ಆದ್ರೂ ಕೂಡ ಸ್ಪಂದನ ಇದನ್ನ ಸ್ಪೋರ್ಟಿವ್ ಆಗಿ ತಗೊಳ್ತಾಳೆ ಇಲ್ವೋ ಗೊತ್ತಿಲ್ಲ. ಅವಳು ಸ್ಪೋರ್ಟಿವ್ ಆಗಿ ತಗೊಂಡ್ರು ಕೂಡ ಇನ್ ಮಿಕ್ಕಂತ ಕಂಟೆಸ್ಟೆಂಟ್ ಯಾರಿದ್ದಾರೆ ಬೇರೆ ಬೇರೆಯವರು, ಅವ್ರು ಏನಾದ್ರು ಇದನ್ನ ನೆಗೆಟಿವ್ ತಗೊಳ್ಳೋಂತ ತುಂಬಾ ಚಾನ್ಸಸ್ ಇರುತ್ತೆ. ಬಿಕಾಸ್ ಅಲ್ಲಿ ಪಾಯಿಂಟ್ಸ್ ಗಳಿಗೆ ತುಂಬಾ ಕಾಯ್ತಾ ಇರ್ತಾರೆ, ವೆಯ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವರು ನೆಗೆಟಿವ್ ಆಗಿ ತಗೋಬಹುದು, ಇದನ್ನ ಪಾಯಿಂಟ್ ಆಗಿ ಕ್ಯಾಚ್ ಮಾಡ್ಕೋಬಹುದು. ಇನ್ನು ಅವ್ರನ್ನ ಹೊರತುಪಡಿಸಿ ಸೂರಜ್ ಅವರು ಆಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಆಮೇಲೆ ಸೂರಜ್ ಮತ್ತೆ ಧನುಷ್, ಅಭಿಷೇಕ್ ಮೂರು ಜನ ಹೋಗಿ ಅವರು 3 ಜನ ಹೋಗಿ ಅವಳ ಸ್ಪಂದನ ಎದುರುಗಡೆ ಅವಳನ್ನ ನಗ್ಸೋದಕ್ಕೆ, ಅವಳನ್ನ ಸಮಾಧಾನ ಮಾಡೋದಕ್ಕೆ ಅವರು ಕೂಡ ಇಮಿಟೇಟ್ ಮಾಡಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು. ಸೊ ಇದು ಕೂಡ ನಡೆದಿದೆ. ನೋಡ್ಬೇಕು ಇದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತಾ, ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತಾ ಅಂತ. ಸೊ ಇದಿಷ್ಟು ಆಗಿದೆ ಗಾಯ್ಸ್ ನಿನ್ನೆ. ಈಗ ಕೊನೆಯದಾಗಿ ನಾನು ಹೇಳಿದ್ದೆ ನಿನ್ನೆ ಒಂದು ಎಪಿಸೋಡಲ್ಲಿ ಗೆದ್ದಂತ ಅಶ್ವಿನಿ ಅವರಾಗಿರ್ಬೋದು, ಮ್ಯೂಟೆಂಟ್ ಅವರಾಗಿರ್ಬೋದು, ಇವರು ಯಾವ ಒಂದು ಟೀಮ್ನ ಆಚೆ ಇಡ್ತಿದ್ದಾರೆ. ಸೊ ಫೈನಲ್ ಹೇಳ್ಬೇಕಂತಂದ್ರೆ ಇವ್ರು ಆಚೆ ಇಡ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಬಂದು ರಾಶಿಕಾ ಮತ್ತೆ ಸೂರಜ್. ಹೌದು, ಈ ಒಂದು ತಂಡನ ಆಚೆ ಇಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ತಂಡನ ಆಚೆ ಇಟ್ಟಿರೋದು ಎಷ್ಟು ಜನಕ್ಕೆಲ್ಲ ಖುಷಿ ಕೊಟ್ಟಿದೆ ಅದನ್ನ ನೀವು ಕಮೆಂಟ್ ಅಂತ ತಿಳಿಸಿ. ಇದಿಷ್ಟು ನಿನ್ನೆ ಎಪಿಸೋಡ್ನ ಒಂದು ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಅದನ್ನ ನೀವು ಕಮೆಂಟ್ ಅಂತ ತಿಳಿಸಿ. ನಾನು ಹೇಳ್ದಾಗೆ ರಾಶಿಕಾ ಮತ್ತೆ ಸೂರಜ್ನ ಆಚೆ ಇಟ್ಟಿದ್ದಾರೆ ಅಂತ ಹೇಳಿದೆ. ಇದು ನಿನ್ನೆ ಎಪಿಸೋಡಲ್ಲಿ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ, ಅಡ್ವಾನ್ಸ್ಡ್ ಆಗಿ ಹೇಳ್ತಾ ಇದ್ದೀನಿ. ಸೊ ಅಡ್ವಾನ್ಸ್ಡ್ ಆಗಿ ಹೇಳ್ತಿರೋದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.